ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ನಿತ್ಯ ಸಮೀಕರಣಗಳ ಪರಿಚಯವನ್ನು ಮಾಡ್ಕೋತಾ ಹೋಗೋಣ. ಈ ಸಂಚಿಕೆಯಲ್ಲಿರುವಂತಹ NCERTಯ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿವೆ. ದೈನಂದಿನ ಜೀವನದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ನಿತ್ಯ ಸಮೀಕರಣವನ್ನು ಬಳಸುವುದು. ಹಾಗೂ ಈ ಸಂಚಿಕೆಯಲ್ಲಿನ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿದೆ. ನಿತ್ಯ ಸಮೀಕರಣವನ್ನು ಬಿಡಿಸುವರು. ನಮಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ಬೀಜಗಣಿತದ ಟೈಲ್ಸ್ಗಳು, ಬಿಳಿಯ ಹಾಳೆ ಅಥವಾ ನೋಟ್ ಪುಸ್ತಕ. ನಿತ್ಯ ಸಮೀಕರಣಗಳು ಪರಿಕಲ್ಪನೆಯನ್ನು ಪರಿಚಯಿಸಲು ಅಗತ್ಯವಿರುವಂತಹ ಪೂರ್ವಜ್ಞಾನ ಮಕ್ಕಳಿಗೆ ವಿಸ್ತೀರ್ಣ ವಿಧಾನದಲ್ಲಿ ಗುಣಾಕಾರ ಮತ್ತು ಭಾಗಾಕಾರವನ್ನು ಕಂಡುಹಿಡಿಯುವುದು ತಿಳಿದಿರಬೇಕಾಗತ್ತೆ. ನಂತರ ಅಪವರ್ತಿಸುವಿಕೆಯ ವಿಧಾನ ಹಾಗೂ ಸರಳ ಸಮೀಕರಣವನ್ನು ಬಿಡಿಸುವುದು. ನಾವು ಈಗಾಗಲೇ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಪರಿಚಯ ಹಾಗೂ ಒಂದು ಚರಾಕ್ಷರವುಳ್ಳ ಸಮೀಕರಣದ ಬೆಲೆಯನ್ನು ಕಂಡುಹಿಡಿಯುವುದನ್ನು ಈಗಾಗಲೇ ತಿಳಿದಿದ್ದೇವೆ. ಹಾಗೂ ಒಂದು ಸರಳ ಸಮೀಕರಣದಲ್ಲಿ ಬಲಬದಿ ಹಾಗೂ ಎಡಬದಿ ಸಮ ಎಂಬ ಸಮತ್ವದ ನಿಯಮವನ್ನು ಸಹ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ನಿತ್ಯ ಸಮೀಕರಣಗಳು ಎಂಬ ಪರಿಕಲ್ಪನೆಯ ಪರಿಚಯವನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊತಾ ಹೋಗೋಣ. ಒಂದು ಸರಳ ಸಮೀಕರಣದ ಉದಾಹರಣೆಯನ್ನ ನಾವೀಗ ತಗೊಳ್ಳೋಣ. ಇದರಲ್ಲಿ ಎಡಬದಿ ಮತ್ತು ಬಲಬದಿಗಳು ಸಮತೆಯಿಂದ ಬೇರೆ ಬೇರೆ ಆಗಿರುವುದರಿಂದ ಚರಾಕ್ಷರಕ್ಕೆ ಬೆಲೆಗಳನ್ನು ನೀಡುತ್ತಾ ಎಡಭಾಗ ಮತ್ತು ಬಲಭಾಗವನ್ನು ಸಮಗೊಳಿಸಲು ಪ್ರಯತ್ನಿಸೋಣ. ಈಗ ನಾವು ಈ ಒಂದು ಸಮೀಕರಣವನ್ನು ತಗೊಳ್ಳೋಣ. a+1 ಗುಣಿಸು a+2 ಸಮಚಿಹ್ನೆ a ರ ಘಾತ 2 ಪ್ಲಸ್ 3a ಪ್ಲಸ್ 2. ಈ ಸಮತೆಯನ್ನು ನಾವೀಗ ಪರಿಗಣಿಸ್ತಾ ಹೋಗೋಣ. ನಾವು ಇಲ್ಲಿ ಎರಡೂ ಬದಿಗಳಲ್ಲಿ ಎಗೆ ಕೆಲವು ಬೆಲೆಗಳನ್ನು ನೀಡ್ತಾ ಹೋಗಿ ಯಾವ ಬೆಲೆಗಳಲ್ಲಿ ಅಥವಾ ಎಲ್ಲ ಬೆಲೆಗಳಲ್ಲಿಯೂ ಈ ಎರಡೂ ಎಡಭಾಗ ಮತ್ತು ಬಲಭಾಗ ಸಮ ಆಗುತ್ತಾ ಅಂತ ನಾವೀಗ ನೋಡ್ತಾ ಹೋಗೋಣ. ಈಗ ಈ ಬೀಜೋಕ್ತಿಯ ಬೆಲೆಗಳನ್ನು ಕಂಡುಹಿಡಿಯೋಣ. ಮೊದಲಿಗೆ ಎಗೆ 10ರ ಬೆಲೆಯನ್ನು ಕೊಡೋಣ. ಎಗೆ 10ರ ಬೆಲೆಯನ್ನು ಇಲ್ಲಿ ಅನ್ವಯಿಸ್ತಾ ಹೋದಾಗ LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ಎಡಭಾಗವನ್ನು ಮೊದಲಿಗೆ ಪರಿಗಣಿಸೋದಾದರೆ a+1 ಗುಣಿಸು a+2 ಅಂತ ಹೇಳಿ ಆಗುತ್ತೆ. ನಾವೀಗ ಇಲ್ಲಿ ಏನ ಬೆಲೆಯನ್ನು 10 ನಾವಿಲ್ಲಿ ಅನ್ವಯಿಸೋಣ. 10 + 1 10 + 2 ಅಂತ ಹೇಳಿ ಆಗುತ್ತೆ. 10 + 1 ಅಂತ ಹೇಳಿದ್ರೆ 11, 10 + 2 ಅಂತ ಹೇಳಿದ್ರೆ 12. ಈಗ 11 ಗುಣಿಸು 12 ಅನ್ನು ಮಾಡಿದಾಗ ನಮಗೆ 132 ಅನ್ನೋ ಉತ್ತರ ಬರ್ತಾ ಇದೆ. ಅಂದರೆ ನಮಗೆ ಎಡಭಾಗಕ್ಕೆ ನಾವು ಎಯರ ಬೆಲೆಯನ್ನು ಅನ್ವಯಿಸಿದಾಗ ನಮಗೆ 132 ಅನ್ನೋ ಉತ್ತರ ಬರ್ತಾ ಇದೆ. ಈಗ ನಾವು RHS ಅಂತ ಹೇಳಿದ್ರೆ ಬಲಭಾಗವನ್ನು ಪರಿಗಣನೆಗೆ ತಗೊಳ್ಳೋಣ. ಬಲಭಾಗ ಎಯರ ಘಾತ 2 ಪ್ಲಸ್ 3a ಪ್ಲಸ್ 2. ಈಗ ಇದಕ್ಕೆ ಎಯರ ಬೆಲೆಯನ್ನು ಅನ್ವಯ ಮಾಡ್ತಾ ಹೋಗೋಣ. ಎನ ಬೆಲೆ 10ರ ಘಾತ 2 ಪ್ಲಸ್ 3 ಗುಣಿಸು 10 ಪ್ಲಸ್ 2. ಈಗ 10ರ ಘಾತ 2 ಅಂತ ಹೇಳಿದ್ರೆ 10 ಗುಣಿಸು 10 ಅಂತ ಹೇಳಿದ್ರೆ ನಮಗೆ 100 ಆಗುತ್ತೆ. 3 ಗುಣಿಸು 10 ಅಂತ ಹೇಳಿದ್ರೆ 30 ಪ್ಲಸ್ 2. ಈಗ ಇದನ್ನು ಕೂಡಿದಾಗ ನಮಗೆ 132 ಅಂತ ಹೇಳಿ ಉತ್ತರ ಬರ್ತಾ ಇದೆ. ನಾವೀಗ LHS ಮತ್ತು RHS ಅಂದರೆ ಎಡಭಾಗ ಮತ್ತು ಬಲಭಾಗವನ್ನು ಗಮನಿಸಿದಾಗ ಎಯರ ಬೆಲೆ 10 ಆದಾಗ ಸಮತೆಯ ಎರಡೂ ಬದಿಯ ಬೆಲೆ ಸಮನಾಗಿದೆ ಅಂತ ಹೇಳಿ ಹೇಳ್ತಾ ಹೋಗ್ಬೋದು. ಅಂದರೆ LHS = RHS ಆಗಿದೆ ಅಂತ ನಾವೀಗ ಹೇಳ್ತಾ ಹೋಗ್ಬೋದು. ಈಗ ಅದೇ ರೀತಿ ಇನ್ನೊಂದು ಬೆಲೆಯನ್ನು ಎಗೆ ಕೊಡ್ತಾ ಹೋಗೋಣ. ನಮಗೆ ಕೊಟ್ಟಿರುವಂತಹ ಸಮೀಕರಣ a+1 ಗುಣಿಸು a+2 ಸಮತ್ವದ ಚಿಹ್ನೆ ಎಯರ ಘಾತ 2 ಪ್ಲಸ್ 3a ಪ್ಲಸ್ 2. ಈಗ ನಾವೀಗ ಎಯರ ಬೆಲೆ -5 ಆದಾಗ LHS ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. LHS a+1 ಗುಣಿಸು a+2. ಈಗ ನಾವು ಎ ಬೆಲೆಯನ್ನು ಇಲ್ಲಿ
ಅನ್ವಯ ಮಾಡೋಣ. ಎಯರ ಬೆಲೆ -5 ಪ್ಲಸ್ 1 ಗುಣಿಸು -5 ಪ್ಲಸ್ 2. ಋಣ 5ರಲ್ಲಿ ಧನ 1 ಕಳೆದಾಗ ನಮಗೆ ಋಣ 4 ಸಿಗ್ತಾ ಇದೆ. ನಂತರ ಇಲ್ಲಿ ಋಣ 5ರಲ್ಲಿ ಧನ 2 ಕಳೆದಾಗ ನಮಗೆ ಋಣ 3 ಸಿಗ್ತಾ ಇದೆ. ಈಗ ನಮಗಿಲ್ಲಿ ಗುಣಾಕಾರ ಅಂದರೆ ನಮಗಿಲ್ಲಿ ಆವರಣವನ್ನು ಹಾಕಿರೋದ್ರಿಂದ ಇದರ ಅರ್ಥ ಗುಣಾಕಾರವನ್ನು ಮಾಡಬೇಕು. ಋಣ 4 ಗುಣಿಸು ಋಣ 3 ಮಾಡಿದಾಗ ನಮಗೆ 12 ಅಂತ ಬರುತ್ತೆ. ಇದರ ಚಿಹ್ನೆಗಳನ್ನು ಗುಣಿಸಿದಾಗ ಋಣ ಚಿಹ್ನೆ ಗುಣಿಸು ಋಣ ಚಿಹ್ನೆ ಅಂದಾಗ ನಮಗೆ ಧನವೇ ಬರುತ್ತೆ. ಇದನ್ನು ಈಗಾಗಲೇ ಮಕ್ಕಳು ಪೂರ್ಣಾಂಕಗಳಲ್ಲೂ ಸಹ ತಿಳ್ಕೊಂಡಿರ್ತಾರೆ. LHS ಅನ್ನು ಮಾಡಿದಾಗ ನಮಗೆ ಧನ 12 ಅಂತ ಉತ್ತರ ಬರ್ತಾ ಇದೆ. ಈಗ RHS ಅಂದರೆ ಬಲಭಾಗವನ್ನು ಪರಿಗಣನೆಗೆ ತಗೊಳ್ಳೋಣ. ಎಯರ ಘಾತ 2 ಪ್ಲಸ್ 3a ಪ್ಲಸ್ 2. ಈಗ ಇದಕ್ಕೆ ಎಯರ ಬೆಲೆಯನ್ನು ಅನ್ವಯ ಮಾಡ್ತಾ ಹೋಗೋಣ. ಎಯರ ಬೆಲೆ -5 ಘಾತ 2 ಪ್ಲಸ್ 3 ಗುಣಿಸು -5 ಪ್ಲಸ್ 2. ಈಗ ಇಲ್ಲಿ ಋಣ ಚಿಹ್ನೆ ಇದೆ. 5 × 5 ಅಂತ ಹೇಳಿ ಮಾಡಿದಾಗ ನಮಗೆ 25 ಅಂತ ಹೇಳಿ ಉತ್ತರ ಬರುತ್ತೆ. ಈಗ ಇಲ್ಲಿ 5 × 3 ಅಂತ ಮಾಡಿದಾಗ 5 3ಲಿ 15 ಅಂತ ಹೇಳಿ ಆಗುತ್ತೆ. ಅದರಲ್ಲಿ ಋಣ ಚಿಹ್ನೆ ಇರೋದ್ರಿಂದ -15 ಆಗಿದೆ. -15 ಅನ್ನು ಮಾಡಿದಾಗ ನಮಗೆ 10 ಅಂತ ಹೇಳಿ ಉತ್ತರ ಬರುತ್ತೆ. ಪ್ಲಸ್ 2 ಈಕ್ವಲ್ಸ್ 12 ಅಂತ ಹೇಳಿ ಬರುತ್ತೆ. ನಾವೀಗ ಇಲ್ಲಿ LHS ಮತ್ತು RHS ಅನ್ನು ಗಮನಿಸೋದಾದರೆ LHS ಮತ್ತು RHS ಎರಡು ಸಮನಾಗಿದೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಈ ರೀತಿ ಯಾವುದೇ ಬೆಲೆಗೆ LHS ಮತ್ತು RHS ಅನ್ನು ಸಮನಾಗಿರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹೀಗೆ ಚರಾಕ್ಷರದ ಎಲ್ಲ ಬೆಲೆಗಳಿಗೆ ಸತ್ಯವಾಗಿರುವಂತಹ ಒಂದು ಸಮತೆಯನ್ನು ನಾವಿಲ್ಲಿ ನಿತ್ಯ ಸಮೀಕರಣಗಳು ಅಂತ ಹೇಳಿ ಕರಿತೇವೆ. ಈ ರೀತಿಯಾಗಿ ಕೆಲವು ಅತಿ ಉಪಯೋಗವಾಗುವಂತಹ 3 ನಿತ್ಯ ಸಮೀಕರಣಗಳನ್ನು ನಾವು ಮುಂದೆ ಬೀಜಗಣಿತದ ಟೈಲ್ಸ್ಗಳನ್ನು ಬಳಸಿ ಹೇಗೆ ಮೂರ್ತ ಹಂತದಲ್ಲಿ ನಿರೂಪಿಸುವುದು ಅನ್ನೋದನ್ನು ನಾವೀಗ ತಿಳಿತಾ ಹೋಗೋಣ. ನಾವೀಗ ಮೊದಲನೇ ನಿತ್ಯ ಸಮೀಕರಣ a+b² ಹೇಗೆ ಬೀಜಗಣಿತದ ಟೈಲ್ಸ್ಗಳನ್ನು ಬಳಸಿ ಮೂರ್ತ ಹಂತದಲ್ಲಿ ಕಂಡುಹಿಡಿಯೋದು ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವಿಲ್ಲಿ ಬೀಜಗಣಿತದ ಟೈಲ್ಸ್ಗಳ ಬೆಲೆಗಳನ್ನು ನಾವಿಲ್ಲಿ ನಿರೂಪಿಸ್ಕೊಳ್ಬೇಕಾಗಿದೆ. ನಾವೀಗ ಮೊದಲಿಗೆ ಬೀಜಗಣಿತದ ಟೈಲ್ಸ್ನಲ್ಲಿರುವಂತಹ ದೊಡ್ಡ ಚೌಕಾಕಾರದ ಕೆಂಪು ಬಣ್ಣದ ಟೈಲ್ಸನ್ನು ನಮಗೆ ಇದರ ಬೆಲೆ ಗೊತ್ತಿಲ್ಲ, ಈ ಬಾಹುವಿನ ಬೆಲೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಇಂದಿನ ಸಂಚಿಕೆಗಳಲ್ಲಿ ಇದರ ಬೆಲೆಯನ್ನು x ಅಥವಾ y ಅಂತ ಕರಿತಾ ಇದ್ವಿ. ನಾವು ಮಕ್ಕಳಿಗೆ ಪಾಠ ಮಾಡುವಾಗಲೂ ಸಹ XY ಅಲ್ಲದೆ ಇಂಗ್ಲಿಷ್ ವರ್ಣಮಾಲೆಯ ಯಾವುದೇ ಅಕ್ಷರಗಳನ್ನು ಸಹ ನಾವಿಲ್ಲಿ ಪರಿಗಣನೆಗೆ ತಗೋಬಹುದು ಅಂತ ನಾವಿಲ್ಲಿ ಹೇಳ್ತಾ ನಾವೀಗ ಇದ್ರ ಬೆಲೆನ a ಅಂತ ಹೇಳಿ ಪರಿಗಣಿಸ್ತಾ ಹೋಗೋಣ. ಈಗ ಈ ಬಾಹುವಿನ ಬೆಲೆ a ಆದರೆ ಇದು ಚೌಕಾಕಾರದಲ್ಲಿದೆ ಹಾಗೂ ಈ ಎಲ್ಲ ಬಾಹುಗಳು ಸಮನಿದೆ. ಈ ಬಾಹುವಿನ ಅಳತೆ a ಆದರೆ ಈ ಬಾಹುವಿನ ಅಳತೆಯೂ ಸಹ a ಆಗಿದೆ. ಚೌಕಾಕಾರದ ವಿಸ್ತೀರ್ಣದ ಪ್ರಕಾರ ಈ ಬಿಲ್ಲೆಯ ಬೆಲೆ ಅಥವಾ ಈ ಟೈಲ್ಸ್ನ ಬೆಲೆ ಧನ a² ಅಂತ ಹೇಳಿ ನಾವಿಲ್ಲಿ ಕರಿತಾ ಹೋಗ್ಬೋದು. ಅದೇ ರೀತಿಯಾಗಿ ಆಯತಾಕಾರದ ಟೈಲ್ಸನ್ನು ತಗೊಳ್ಳೋಣ. ಈಗ ಈ ಬಿಲ್ಲೆಯ ಈ ಬಾಹುವಿನ ಅಳತೆ ಚೌಕಾಕಾರದ ಟೈಲ್ಸ್ನ ಈ ಬಾಹುವಿನ ಅಳತೆಗೆ ಸಮನಾಗಿದೆ. ಹಾಗಾಗಿ ಇದರ ಅಳತೆಯನ್ನು ನಾವಿಲ್ಲಿ a ಅಂತ ಹೇಳಿ ಕರೆದಿದ್ದೇವೆ. ಹಾಗೆ ಈ ಆಯತಾಕಾರದ ಟೈಲ್ಸ್ನಲ್ಲಿ ಈ ಬಾಹುವಿನ ಅಳತೆ a ಆಗಿದೆ. ನಾವೀಗ ಚಿಕ್ಕ ಚೌಕಾಕಾರದ ಟೈಲ್ಸನ್ನು ತಗೊಳ್ಳೋಣ. ಈ ಬಾಹುವಿನ ಅಳತೆ ನಮಗೆ ಗೊತ್ತಿಲ್ಲ ಅಂತ ಭಾವಿಸಿ ಇದರ ಅಳತೆಯನ್ನು b ಅಂತ ಹೇಳಿ ಕರಿತಾ ಹೋಗೋಣ. ಅಲ್ಲದೆ ಈ ಬಿಯ ಅಳತೆ ಆಯತಾಕಾರದ ಟೈಲ್ಸ್ನ ಈ ಬದಿಯ ಅಳತೆಗೆ ಸಮನಾಗಿದೆ. ಈ ಬಾಹುವಿನ ಅಳತೆ b ಆದರೆ ಚೌಕಾಕಾರದ ವಿಸ್ತೀರ್ಣದ ಪ್ರಕಾರ ಇದರ ಬೆಲೆ ಉದ್ದ ಇಂಟು ಉದ್ದ ಅಂತ ಹೇಳಿದ್ರೆ b ಇಂಟು b² ಅಂದರೆ ಧನ b² ಆಗಿದೆ. ಈ ಆಯತಾಕಾರದ ಟೈಲ್ಸ್ನಲ್ಲಿ ಈ ಬಾಹುವಿನ ಅಳತೆ a ಆದರೆ ಈ ಬಾಹುವಿನ ಅಳತೆ b ಆಗಿದೆ.
ಮಕ್ಕಳಿಗೆ ಈ ಹಂತದಲ್ಲೇ ಗೊತ್ತಿರುತ್ತೆ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂದರೆ ಎ ಇಂಟು ಬಿ ಅಂತ ಹೇಳಿದ್ರೆ ಇದರ ಬೆಲೆ ಧನ ಎ ಬಿ ಅಂತ ಹೇಳಿ ಆಗುತ್ತೆ. ಅದೇ ರೀತಿ ನಮ್ಮಲ್ಲಿ ಇನ್ನೊಂದು ಬಣ್ಣದ ಟೈಲ್ಸ್ಗಳನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಪೂರ್ಣಾಂಕಗಳಲ್ಲಿ ಬಳಸಿದಂತೆಯೇ ಇನ್ನೊಂದು ಬಣ್ಣದ ಟೈಲ್ಸ್ಗಳನ್ನು ಇದಕ್ಕೆ ವಿಲೋಮವಾಗಿ ನಾವಿಲ್ಲಿ ಬಳಕೆ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ಈ ದೊಡ್ಡ ಚೌಕಾಕಾರದ ಬೀಜಗಣಿತದ ಟೈಲ್ಸನ್ನು ಧನ ಎ ಸ್ಕ್ವೇರ್ಗೆ ವಿಲೋಮವಾಗಿ ಇದನ್ನು ನಾವಿಲ್ಲಿ ಋಣ ಎ ಸ್ಕ್ವೇರ್ ಅಂತ ಹೇಳಿ ಕರಿತಾ ಹೋಗೋಣ. ಈಗ ಆಯತಾಕಾರದ ಟೈಲ್ಸನ್ನು ಋಣ ಎ ಬಿ ಅಂತ ಹೇಳಿ ತಗೊಳ್ಳೋಣ. ನಂತರ ಚಿಕ್ಕ ಟೈಲ್ಸನ್ನು ಋಣ ಬಿ ಸ್ಕ್ವೇರ್ ಅಂತ ಹೇಳಿ ಬೆಲೆಗಳನ್ನು ನಿರೂಪಿಸ್ಕೊಳ್ತಾ ಹೋಗಬೇಕು. ನಾವಿಲ್ಲಿ ಗಮನಿಸಿದಾಗೆ ನಮಗೆ ಕೊಟ್ಟಿರುವಂತಹ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಇದೆ. ಅಂದರೆ ನಮಗಿಲ್ಲಿ 2 ಚರಾಕ್ಷರದ ಅವಶ್ಯಕತೆ ಇರೋದ್ರಿಂದ ನಾವು ನಮ್ಮ ಬೀಜಗಣಿತದ ಟೈಲ್ಸ್ಗಳನ್ನು 2 ಚರಾಕ್ಷರಗಳಿರುವಂತೆ ನಾವಿಲ್ಲಿ ನಿರೂಪಿಸ್ಕೊಂಡಿರೋದು. ಈಗ ಬೀಜಗಣಿತದ ಟೈಲ್ಸ್ಗಳನ್ನು ಬಳಸಿ ಈಗ ನಾವಿಲ್ಲಿ ಇದರ ವಿಸ್ತೀರ್ಣವನ್ನು ಕಂಡುಹಿಡಿತಾ ಹೋಗೋಣ. ನಾವು ಮೊದಲಿಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇದರ ಅರ್ಥ ಇದನ್ನು 2 ಬಾರಿ ಅಂತ ಹೇಳಿ ಬರಿತಾ ಹೋಗ್ಬೋದು. ಇದರ ಅರ್ಥ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ನಾವೀಗ ಈ ಎ ಪ್ಲಸ್ ಬಿ ಗುಣಿಸು ಎ ಪ್ಲಸ್ ಬಿ ಏನಿದೆ ಇದನ್ನು ಉದ್ದ ಮತ್ತು ಅಗಲಗಳಾಗಿ ಜೋಡಿಸ್ಕೊಂಡು ಅದರ ವಿಸ್ತೀರ್ಣವನ್ನು ತುಂಬ್ತಾ ಹೋದರೆ ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತಾ ಹೋಗುತ್ತೆ. ಮೊದಲಿಗೆ ಮಾಡ್ತಾ ಹೋಗೋಣ. ಈಗಿದು ನಮಗೆ ಗೊತ್ತಿದೆ, ಈ ಬದಿಯ ಅಳತೆ ಎ, ನಮಗೆ ಬೇಕಾಗಿರೋದು ಬಿ. ಈ ಚಿಕ್ಕ ಚೌಕಾಕಾರದ ಟೈಲ್ಸ್ನಲ್ಲಿ ಈ ಬದಿಯ ಅಳತೆ ಬಿ. ಈಗ ಇದನ್ನು ಉದ್ದವಾಗಿ ಜೋಡಿಸ್ಕೊಂಡಿದ್ದೀವಿ. ನಂತರ ನಾನೀಗ ಇಲ್ಲಿ ಈ ಎನ ತಗೋತಾ ಇದ್ದೀನಿ, ಇದು ಎ. ನಂತರ ನಮಗೆ ಬಿ ಬೇಕಾಗಿದೆ, ಇಲ್ಲಿ ಬಿ ಆಯಿತು. ಇದರ ಬೆಲೆ ಎ ಪ್ಲಸ್ ಬಿ. ಇದು ಉದ್ದ, ಇದು ಸಹ ಎ ಪ್ಲಸ್ ಬಿ. ಇದನ್ನು ನಾವಿಲ್ಲಿ ಅಗಲ ಅಂತ ಹೇಳಿ ಬರಿತೀವಿ. ಈ ಎರಡನ್ನು ಗುಣಿಸಿದಾಗ ನಮಗೆ ಇಲ್ಲಿ ಈ ಏರಿಯಾನ ನಾವಿಲ್ಲಿ ತುಂಬಿದ್ರೆ ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ಗುಣಲಬ್ಧ ಸಿಗ್ತಾ ಹೋಗುತ್ತೆ. ನಾವೀಗ ಈ ವಿಸ್ತೀರ್ಣವನ್ನು ತುಂಬ್ತಾ ಹೋಗೋಣ. ಮೊದಲಿಗೆ ಧನ ಎ ಗುಣಿಸು ಧನ ಎ ಅಂತ ಹೇಳಿದ್ರೆ ಏನು ಸಿಗುತ್ತೆ? ಧನ ಎ ಸ್ಕ್ವೇರ್ ಸಿಗುತ್ತೆ. ನಮಗೆ ಗೊತ್ತಿದೆ ಧನ ಎ ಸ್ಕ್ವೇರ್ ಅಂತ ಹೇಳಿದ್ರೆ ನಾವಿಲ್ಲಿ ದೊಡ್ಡ ಟೈಲ್ಸನ್ನು ನಾವಿಲ್ಲಿ ಇಡ್ತಾ ಹೋಗಬೇಕು. ಈಗ ಇದನ್ನು ಗಮನಿಸೋಣ. ಧನ ಎ ಗುಣಿಸು ಧನ ಬಿ ಅಂತ ಹೇಳಿದ್ರೆ ಧನ ಎ ಬಿ ಆಗಿದೆ. ಧನ ಎ ಬಿ ಅಂತ ಹೇಳಿದ್ರೆ ನಾವು ಒಂದು ಧನ ಆಯತಾಕಾರದ ಟೈಲ್ಸನ್ನು ನಾವಿಲ್ಲಿ ಜೋಡಿಸ್ಕೊಳ್ಳೋಣ. ನಂತರ ಧನ ಬಿ ಗುಣಿಸು ಧನ ಎ ಅಂತ ಹೇಳಿದ್ರೆ ನಮಗೆ ಧನ ಎ ಬಿ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಈ ಟೈಲ್ಸನ್ನು ಇಲ್ಲಿ ಜೋಡಿಸೋಣ. ನಂತರ ಧನ ಬಿ ಗುಣಿಸು ಧನ ಬಿ ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಆಗುತ್ತೆ. ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಚಿಕ್ಕ ಚೌಕಾಕಾರದ ಟೈಲ್ಸ್, ಅದನ್ನು ಇಲ್ಲಿ ತುಂಬ್ತಾ ಹೋಗೋಣ. ಈಗ ವಿಸ್ತೀರ್ಣ ತುಂಬಿರೋ ಅಂತಹ ಟೈಲ್ಸ್ಗಳೇನೇನಿದೆ ಅದನ್ನು ನಾವೀಗ ಇಲ್ಲಿ ಬರಿತಾ ಹೋಗೋಣ. ಈಗ ಇದರ ಬೆಲೆ ಎ ಸ್ಕ್ವೇರ್. ಇಲ್ಲಿರುವಂತಹ ಆಯತಾಕಾರದ ಟೈಲ್ಸ್ನ ಬೆಲೆ ಎ ಬಿ. ಈ ಆಯತಾಕಾರದ ಟೈಲ್ಸ್ ಎ ಬಿ ಅಥವಾ ಒಂದು ಎ ಬಿ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಈ ಟೈಲ್ಸ್ನ ಬೆಲೆ ಬಿ ಸ್ಕ್ವೇರ್. ನಾವೀಗ ಇದನ್ನು ಬರೆದಾಗ ಎ ಸ್ಕ್ವೇರ್, ಇಲ್ಲಿ 2 ಎ ಬಿ ಇದೆ, ಪ್ಲಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಅಂದರೆ ಕೊಟ್ಟಿರುವ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಮುಖಾಂತರ ನಮಗೇನು ಬಂದಿದೆ ಅಂದರೆ ಎ ಸ್ಕ್ವೇರ್ ಪ್ಲಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ
ನಾವಿಲ್ಲಿ ಇದನ್ನು ಮಾಡ್ತಾ ಹೋಗ್ಬೋದು. ನಾವು ಮೂರ್ತ ಹಂತದಲ್ಲಿ ಮಾಡಿದಂತಹ ನಿತ್ಯ ಸಮೀಕರಣವನ್ನು ಪ್ರಾತಿನಿಧಿಕ ಹಂತದಲ್ಲಿ ಹೇಗೆ ಪ್ರತಿನಿಧಿಸೋದು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಈಗ ಮೊದಲ ನಿತ್ಯ ಸಮೀಕರಣ a+b² ಅಂತ ಹೇಳಿ ಇದೆ. ನಾವು ಇದನ್ನು ಪ್ರತಿನಿಧಿಸಲಿಕ್ಕೆ ಮುಂಚೆ ನಾವು ಬೀಜಗಣಿತದ ಟೈಲ್ಸ್ಗಳನ್ನು ಹೇಗೆ ನಿರೂಪಿಸಿಕೊಂಡಿದ್ದೇವೆ ಅನ್ನೋದನ್ನು ಒಮ್ಮೆ ನೆನಪಿಸ್ಕೊಳ್ತಾ ಹೋಗೋಣ. ಮೊದಲಿಗೆ ದೊಡ್ಡ ಚೌಕಾಕಾರದ ಟೈಲ್ಸನ್ನು a² ಅಂತ ಹೇಳಿ ಬರಿತಾ ಹೋಗೋಣ. ನಂತರ ಆಯತಾಕಾರದ ಟೈಲ್ಸನ್ನು AB ಅಂತ ಹೇಳಿ ನಿರೂಪಿಸ್ಕೊಂಡಿದ್ದೇವೆ. ನಂತರ ಚಿಕ್ಕ ಚೌಕಾಕಾರದ ಟೈಲ್ಸನ್ನು B² ಅಂತ ಹೇಳಿ ತಗೊಂಡಿದ್ದೇವೆ. ಇದನ್ನು ಕೆಂಪು ಬೀಜಗಣಿತದ ಟೈಲ್ಸ್ಗಳಲ್ಲಿ ಪ್ರತಿನಿಧಿಸಿ ಇದನ್ನು ಧನ A² ಧನ AB ಮತ್ತು ಧನ B² ಅಂತ ಹೇಳಿ ಪರಿಗಣಿಸೋಣ. ಇದಕ್ಕೆ ನೀಲಿ ಬಣ್ಣದ ಟೈಲ್ಸ್ಗಳನ್ನು ನಾವು ಇದಕ್ಕೆ ವಿಲೋಮವಾಗಿ ಋಣ A² ಹಾಗೂ ನೀಲಿ ಬಣ್ಣದ ಆಯತಾಕಾರದ ಟೈಲ್ಸ್ಗಳನ್ನು ಋಣ AB ಹಾಗೂ ಚಿಕ್ಕ ನೀಲಿ ಬಣ್ಣದ ಟೈಲ್ಸನ್ನು ಋಣ B² ಆಗಿ ಪ್ರತಿನಿಧಿಸ್ತಾ ಇದ್ದೇವೆ. ನಾವಿಲ್ಲಿ ಪ್ರತಿನಿಧಿಸುವಾಗ ಋಣ ಬೀಜಗಣಿತದ ಟೈಲ್ಸ್ಗಳಿಗೆ ನಾವಿಲ್ಲಿ ಶೇಡ್ ಅಥವಾ ಛಾಯೀಕರಿಸುವುದರ ಮುಖಾಂತರ ನಾವಿಲ್ಲಿ ಪ್ರತಿನಿಧಿಸ್ತಾ ಹೋಗೋಣ. ಈಗ ನಾವು ನಿತ್ಯ ಸಮೀಕರಣ a+b² ಅನ್ನು ಹೇಗೆ ಪ್ರತಿನಿಧಿಸೋದು ಅಂತ ನಾವು ನೋಡ್ತಾ ಹೋಗೋಣ. ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಮೂರ್ತ ಹಂತದಲ್ಲಿ ನಾವು ಈ ಬೀಜಗಣಿತದ ಟೈಲ್ಸ್ಗಳನ್ನು ಆಯತಾಕಾರವಾಗಿ ರಚನೆ ಮಾಡಿ ಅದರ ಒಂದು ಬದಿ ಅಗಲ ಹಾಗೂ ಇನ್ನೊಂದು ಬದಿಯ ಉದ್ದವನ್ನು ಈ ಬೀಜಗಣಿತದ ಟೈಲ್ಸ್ನ ಗುಣಲಬ್ಧ ಅಂತ ಹೇಳಿ ನಾವಿಲ್ಲಿ ಪರಿಗಣಿಸಿದ್ದೇವೆ. ಅದೇ ರೀತಿಯಾಗಿ ಮೊದಲಿಗೆ a+b² ಅನ್ನು a+b ಗುಣಿಸು a+b ಅಂತ ಹೇಳಿ ನಾವು ಇದನ್ನು 2 ಬಾರಿ ಬರಿತಾ ಹೋಗ್ಬೋದು. ಈಗ ನಾವು ಒಂದು a+b ಅನ್ನು ಉದ್ದವಾಗಿ ಹಾಗೂ ಇನ್ನೊಂದು a+b ಅನ್ನು ಅಗಲವಾಗಿ ಬರಿತಾ ಹೋಗೋಣ. a ಇದನ್ನು b, ಈಗ ಇದನ್ನು ಅಗಲವಾಗಿ a+b, ಇದನ್ನು ಸಹ ಇಲ್ಲಿ a+b ಅಂತ ಹೇಳಿ ನಾವಿಲ್ಲಿ ಬರಿತಾ ಹೋಗ್ಬೋದು. ಈಗ ಇಲ್ಲಿ ರೂಪುಗೊಂಡಿರುವಂತಹ ವಿಸ್ತೀರ್ಣವನ್ನು ನಾವಿಲ್ಲಿ ತುಂಬ್ತಾ ಹೋದರೆ ನಮಗೆ a+b² ವಿಸ್ತೀರ್ಣ ದೊರೀತಾ ಹೋಗುತ್ತೆ. ನಾವಿಲ್ಲಿ ಒಂದು x² ಅಂದರೆ ಧನ a² ಬಿಲ್ಲೆಯನ್ನು ನಾವಿಲ್ಲಿ ತುಂಬ್ತಾ ಇದ್ದೇವೆ. ನಂತರ ಇಲ್ಲೂ ಸಹ ಒಂದು ಧನ AB ಬಿಲ್ಲೆಯನ್ನು ಇಡ್ತಾ ಹೋಗ್ತೀವಿ. ನಂತರ ಇಲ್ಲಿ b ಇಂಟು a ಅಂತ ಹೇಳಿದ್ರೆ AB ಅನ್ನೋ ಟೈಲ್ಸನ್ನು ಇಡ್ತಾ ಇದ್ದೀವಿ. ನಂತರ b ಇಂಟು B² ಅಂತ ಹೇಳಿದ್ರೆ ಒಂದು ಚಿಕ್ಕ B² ಬಿಲ್ಲೆಯನ್ನು ಇಡ್ತಾ ಇದ್ದೀವಿ. ಈಗ ಇದನ್ನು ನಾವು ಬರಿತಾ ಹೋಗೋದಾದರೆ ಒಂದು a² ಹಾಗೂ ಒಂದು AB, ನಂತರ ಮತ್ತೊಂದು ಧನ AB ಮತ್ತು ಒಂದು B² ಅನ್ನು ನಾವಿಲ್ಲಿ ಈ ವಿಸ್ತೀರ್ಣದಲ್ಲಿ ತುಂಬಿದ್ದೇವೆ. ಇದರ ಬೆಲೆ a², AB 2 ಇದೆ, 2 AB ಪ್ಲಸ್ B² ಅಂತ ಹೇಳಿ ಬರಿತಾ ಹೋದು. ಹಾಗಾಗಿ a+b² ನ ನಿತ್ಯ ಸಮೀಕರಣವನ್ನು ಬಿಡಿಸಿದಾಗ ನಮಗೆ a² ಪ್ಲಸ್ 2 AB ಪ್ಲಸ್ B² ಅಂತ ಹೇಳಿ ದೊರೀತಾ ಹೋಗುತ್ತೆ. a+b² ಅಂತ ಹೇಳಿದ್ರೆ ನಮಗೆ a² ಪ್ಲಸ್ 2 AB ಪ್ಲಸ್ B² ಅಂತ ಹೇಳಿ ಬರಿತಾ ಹೋಗ್ಬೋದು. ಇದನ್ನೇ ಅಮೂರ್ತ ಹಂತದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ. a+b² ಈಕ್ವಲ್ಸ್, ಈಗ ಇದನ್ನು ನಾವು a+b² ಅಂತ ಇರೋದ್ರಿಂದ ನಾವೀಗ ಇದನ್ನು 2 ಬಾರಿ ಬರಿತಾ ಹೋಗೋಣ. a+b ಇಂಟು a+b. ಮೊದಲಿಗೆ a ಇಂದ 2ನೇ ದ್ವಿಪದೋಕ್ತಿಯನ್ನು ನಾವೀಗ ಇಲ್ಲಿ ಗುಣಿಸ್ಕೋತಾ ಹೋಗಬೇಕು. ನಂತರ b ಇಂದ 2ನೇ ದ್ವಿಪದೋಕ್ತಿಯನ್ನು ನಾವೀಗ ಇಲ್ಲಿ ಗುಣಾಕಾರ ಮಾಡ್ತಾ ಇದ್ದೇವೆ. ಈಗ ಇಲ್ಲಿ a ಗುಣಿಸು a ಅಂತ ಹೇಳಿ ಮಾಡಿದರೆ ನಮಗೆ a² ಅಂತ ಬರುತ್ತೆ. ನಂತರ ಪ್ಲಸ್ a ಗುಣಿಸು b ಅಂತ ಹೇಳಿದ್ರೆ
ನಮಗೆ ಎ ಬಿ ಬರ್ತಾ ಇದೆ, ಪ್ಲಸ್ ಬಿ ಗುಣಿಸು ಎ ಮಾಡಿದ್ರೆ ಬಿ ಎ ಅಥವಾ ಎ ಬಿ ಅಂತಲೂ ಸಹ ನಾವಿಲ್ಲಿ ಬರಿತಾ ಹೋಗ್ತೀವಿ. ಈ ಹಂತದಲ್ಲಿ ಮಕ್ಕಳಿಗೆ ಗೊತ್ತಿರುತ್ತೆ ಇದು ಕಾಂಪಿಟೇಟಿವ್ ಆಗಿದೆ ಅಂತ ಹೇಳಿ. ನಂತರ ಬಿ ಗುಣಿಸು ಬಿ ಅಂತ ಹೇಳಿ ಮಾಡಿದ್ರೆ ನಮಗೆ ಬಿ ಯರ ಘಾತ 2 ಅಥವಾ ಬಿ ಸ್ಕ್ವೇರ್ ಅಂತ ಹೇಳಿ ಬರುತ್ತೆ. ನಂತರ ಎ ಯರ ಘಾತ 2, ಒಂದು ಎ ಬಿ ಮತ್ತು ಇನ್ನೊಂದು ಎ ಬಿ ಯನ್ನು ಕೂಡಿದಾಗ ನಮಗೆ 2 ಎ ಬಿ ದೊರೀತಾ ಇದೆ, ಪ್ಲಸ್ ಬಿ ಸ್ಕ್ವೇರ್. ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರನ್ನು ವಿಸ್ತರಣೆ ಮಾಡಿದಾಗ ನಮಗೆ ಅದರ ಬೆಲೆ ಎ ಸ್ಕ್ವೇರ್ ಪ್ಲಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ದೊರೆಯುತ್ತೆ. ಈಗ ಎರಡನೇ ನಿತ್ಯ ಸಮೀಕರಣವನ್ನು ತಗೊಳ್ಳೋಣ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದರ ಅರ್ಥ ಎ ಮೈನಸ್ ಬಿ 2 ಬಾರಿ ಅಂತ ಹೇಳಿ ನಾವೀಗ ಅದನ್ನು 2 ಬಾರಿ ಬರಿತಾ ಹೋಗೋಣ. ಈಗ ಇಲ್ಲಿ ಈ ಎ ಮೈನಸ್ ಬಿಯನ್ನು ಉದ್ದ ಮತ್ತು ಅಗಲವಾಗಿ ಇಟ್ಟು ಆ ವಿಸ್ತೀರ್ಣವನ್ನು ನಾವೀಗ ಇಲ್ಲಿ ಜೋಡಿಸ್ಕೊಳ್ತಾ ಹೋಗೋಣ. ಮೊದಲಿಗೆ ಎ ಮೈನಸ್ ಬಿ ಅಂದರೆ ಧನ ಎ ಅಂತ ಇದೆ. ಈಗ ಈ ಬದಿಯ ಅಳತೆ, ಈ ಬಾಹುವಿನ ಅಳತೆ ಎ ಆಗಿದೆ. ನಂತರ ನಮಗಿಲ್ಲಿ ಋಣ ಬಿ ಬೇಕಾಗಿದೆ. ನಮಗೆ ಗೊತ್ತಿದೆ ಋಣ ಬಿ ಅಂತ ಹೇಳಿದ್ರೆ ನೀಲಿ ಚಿಕ್ಕ ಟೈಲ್ಸ್ನಲ್ಲಿ ಇದರ ಬೆಲೆ ಬಿ ಸ್ಕ್ವೇರ್ ಹಾಗೂ ಈ ಬಾಹುವಿನ ಅಳತೆ ಮೈನಸ್ ಬಿ. ಅದನ್ನು ನಾವಿಲ್ಲಿ ತಗೊಳ್ಳೋಣ. ಈಗ ಮತ್ತೆ ಎ ಮೈನಸ್ ಬಿ ಬೇಕಾಗಿದೆ, ಅದನ್ನು ನಾವಿಲ್ಲಿ ಅಗಲ ಅಂತ ಇಟ್ಕೊಳ್ಳೋಣ. ಈ ಬಾಹುವಿನ ಅಳತೆ ಎ, ಪುನಃ ನಮಗಿಲ್ಲಿ ಮೈನಸ್ ಬಿ ಬೇಕಾಗಿದೆ. ಈ ಬಾಹುವಿನ ಅಳತೆ ಮೈನಸ್ ಬಿ ಅಂದರೆ ಎ ಮೈನಸ್ ಬಿ. ಇದನ್ನು ಉದ್ದ ಅಂತ ತಗೊಂಡಿದ್ದೀವಿ. ಇಲ್ಲಿ ಎ ಮೈನಸ್ ಬಿ, ಇದನ್ನು ನಾವಿಲ್ಲಿ ಅಗಲ ಅಂತ ಹೇಳಿ ತಗೊಂಡಿದ್ದೀವಿ. ನಾವೀಗ ಈ ಉದ್ದ ಮತ್ತು ಅಗಲವನ್ನು ಗುಣಾಕಾರ ಮಾಡಿ ಈ ಕೊಟ್ಟಿರುವಂತಹ ವಿಸ್ತೀರ್ಣವನ್ನು ತುಂಬ್ತಾ ಹೋದರೆ ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಬೆಲೆ ಸಿಗ್ತಾ ಹೋಗುತ್ತೆ. ಈಗ ಈ ವಿಸ್ತೀರ್ಣವನ್ನು ತುಂಬ್ತಾ ಹೋಗೋಣ. ನಮಗಿಲ್ಲಿರೋದು ಧನ ಎ ಗುಣಿಸು ಧನ ಎ, ಧನ ಎ ಇಂಟು ಧನ ಎ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಧನ ಎ ಸ್ಕ್ವೇರ್ ಬರುತ್ತೆ. ಧನ ಎ ಸ್ಕ್ವೇರ್ ಅಂತ ಹೇಳಿದ್ರೆ ನಾವು ಇಲ್ಲಿ ದೊಡ್ಡ ಚೌಕಾಕಾರದ ಟೈಲ್ಸನ್ನು ನಾವಿಲ್ಲಿ ತುಂಬ್ತಾ ಹೋಗಬೇಕು. ಈಗ ಇದು ನೋಡೋಣ. ಧನ ಎ ಗುಣಿಸು ಋಣ ಬಿ ಅಂತ ಹೇಳಿದ್ರೆ ಋಣ ಎ ಬಿ ಬೇಕಾಗಿದೆ. ಅಂದರೆ ನಾವಿಲ್ಲಿ ನೀಲಿ ಆಯತಾಕಾರದ ಟೈಲ್ಸನ್ನು ನಾವಿಲ್ಲಿ ತುಂಬ್ತಾ ಹೋಗಬೇಕು. ಈಗ ಇಲ್ಲಿ ನೋಡೋಣ. ಋಣ ಬಿ ಗುಣಿಸು ಧನ ಎ ಅಂತ ಹೇಳಿದ್ರೆ ಋಣ ಬಿ ಎ ಅಥವಾ ಋಣ ಎ ಬಿ ಬರುತ್ತೆ. ಋಣ ಎ ಬಿ ಅಂತ ಹೇಳಿದ್ರೆ ನಾವಿಲ್ಲಿ ನೀಲಿ ಆಯತಾಕಾರದ ಟೈಲ್ಸನ್ನು ಜೋಡಿಸ್ತಾ ಹೋಗಬೇಕು. ಈಗ ಇಲ್ಲಿ ಋಣ ಬಿ ಗುಣಿಸು ಋಣ ಬಿ ಅಂತ ಹೇಳಿದ್ರೆ ಧನ ಬಿ ಸ್ಕ್ವೇರ್ ಆಗುತ್ತೆ. ಧನ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ನಾವಿಲ್ಲಿ ಕೆಂಪು ಟೈಲ್ಸನ್ನು ಇಡ್ತಾ ಹೋಗಬೇಕು. ಈಗ ನಮಗಿಲ್ಲಿ ಇದರ ವಿಸ್ತೀರ್ಣ ತುಂಬಿದೆ ಹಾಗೂ ಇದು ಆಯತಾಕಾರವಾಗಿ ರಚನೆಯಾಗಿದೆ. ಈಗ ಇದರ ಬೆಲೆಯನ್ನು ಬರಿತಾ ಹೋಗೋಣ. ಈಗ ಇದರ ಬೆಲೆ ಎ ಸ್ಕ್ವೇರ್, ನಂತರ ಇಲ್ಲಿ ಮೈನಸ್ ಎ ಬಿ ಇದೆ, ಇನ್ನೊಂದು ಮೈನಸ್ ಬಿ ಎ ಅಥವಾ ನಾವು ಅದನ್ನು ಎ ಬಿ ಅಂತ ಹೇಳಿ ಬರಿತೇವೆ, ಹಾಗೂ ಒಂದು ಧನ ಬಿ ಸ್ಕ್ವೇರ್ ಇದೆ. ನಮಗಿಲ್ಲಿ ಮೈನಸ್ ಎ ಬಿ ಅಂತ ಇದೆ. ನಾವೀಗ ಇದನ್ನು ಕೂಡಿಸಿದಾಗ ಎ ಸ್ಕ್ವೇರ್ ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಅಂದರೆ ಕೊಟ್ಟಿರುವ ನಿತ್ಯ ಸಮೀಕರಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಬೆಲೆ ಎ ಸ್ಕ್ವೇರ್ ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ನಮಗಿಲ್ಲಿ ದೊರೆಯುತ್ತೆ. ಎರಡನೇ ಸಮೀಕರಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿ ಇದೆ. ನಾವು ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಅದನ್ನು ನಾವು ಇಲ್ಲಿ 2 ಬಾರಿ ಬರಿತಾ ಹೋಗಬೇಕು. ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ. ಈಗ ಇದನ್ನು
ಬೀಜಗಣಿತದ ಟೈಲ್ಸ್ಗಳನ್ನು ಬಳಸಿ ಆಯತಾಕಾರವಾಗಿ ಜೋಡಿಸ್ತಾ ಹೋಗೋಣ. ಎ ಮೈನಸ್ ಬಿ, ಒಂದು ಎ ಮೈನಸ್ ಬಿಯನ್ನು ಇಲ್ಲಿ ಧನ ಎಯನ್ನು ಜೋಡಿಸ್ಕೊಂಡಿದ್ದೀವಿ. ನಂತರ ಮೈನಸ್ ಬಿ ಅಂತ ಇರೋದ್ರಿಂದ ಈಗ ಋಣ ಬಿಯನ್ನು ನಾವೀಗ ಬೀಜಗಣಿತದ ಟೈಲ್ಸ್ನಲ್ಲಿ ಛಾಯೀಕರಿಸೋ ಮುಖಾಂತರ ನಾವಿಲ್ಲಿ ಪರಿಗಣಿಸ್ತಾ ಹೋಗೋಣ. ಇದನ್ನು ನಾವೀಗ ಉದ್ದ ಅಂತ ಪರಿಗಣಿಸೋದಾದರೆ ಇದು ಎ ಮೈನಸ್ ಬಿ ಅಂತ ಹೇಳಿ ಬರಿತಾ ಹೋದು. ಈಗ ಅಗಲನೂ ಸಹ ಎ ಮೈನಸ್ ಬಿ ಇದೆ, ಅಂದರೆ ನಾವಿಲ್ಲಿ ಒಂದು ಎ ಅಂತ ಹೇಳಿ ತಗೋತಾ ಹೋಗ್ಬೋದು. ನಂತರ ಋಣ ಬಿ ಅಂತ ಹೇಳಿ ಇದೆ, ನಾವೀಗ ಇದನ್ನು ಛಾಯೀಕರಿಸಿ ತಗೋತಾ ಹೋಗಬೇಕು. ಇದರ ಬೆಲೆ ಎ ಅಂತ ಆಗುತ್ತೆ, ಇದರ ಬೆಲೆ ಮೈನಸ್ ಬಿ ಅಂತ ಹೇಳಿದ್ರೆ ಎ ಮೈನಸ್ ಬಿಯನ್ನು ನಾವಿಲ್ಲಿ ಅಗಲ ಅಂತ ಹೇಳಿ ತಗೊಂಡಿದ್ದೇವೆ. ಈಗ ನಾವು ಇಲ್ಲಿ ರೂಪುಗೊಂಡಿರುವಂತಹ ವಿಸ್ತೀರ್ಣವನ್ನು ಬೀಜಗಣಿತದ ಟೈಲ್ಸ್ಗಳಿಂದ ತುಂಬ್ತಾ ಹೋದರೆ ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಬೆಲೆ ದೊರೀತಾ ಹೋಗುತ್ತೆ. ನಮಗಿಲ್ಲಿ ಧನ ಎ ಗುಣಿಸು ಧನ ಎ ಇರೋದ್ರಿಂದ ಅದು ಎ ಸ್ಕ್ವೇರ್ ಅಂತ ಆಗುತ್ತೆ. ನಾವೀಗ ಇಲ್ಲಿ ಧನ ಎ ಸ್ಕ್ವೇರಿಂದ ನಾವಿಲ್ಲಿ ಅದನ್ನು ತುಂಬ್ತಾ ಹೋಗ್ತೇವೆ. ಧನ ಎ ಗುಣಿಸು ಋಣ ಬಿ ಅಂತ ಮಾಡಿದಾಗ ನಮಗೆ ಋಣ ಎ ಬಿ ಅಂತ ಸಿಗುತ್ತೆ. ನಾವೀಗ ಆ ಬಿಲ್ಲೆಯನ್ನು ಆ ಟೈಲ್ಸನ್ನು ಇಲ್ಲಿ ಇಡ್ತಾ ಹೋಗೋಣ. ಅಂದರೆ ನಮಗೆ ಇಲ್ಲಿ ನಾವು ಋಣ ಟೈಲ್ಸನ್ನು ಇಡ್ತಾ ಹೋಗಬೇಕು. ನಂತರ ಇಲ್ಲಿ ಋಣ ಬಿ ಗುಣಿಸು ಧನ ಎ ಅಂತ ಇದೆ. ನಮಗೆ ಇದನ್ನು ಗುಣಾಕಾರ ಮಾಡಿದಾಗ ನಮಗೆ ಋಣ ಎ ಬಿ ಸಿಗ್ತಾ ಹೋಗುತ್ತೆ. ಋಣ ಎ ಬಿ ಅಂತ ಹೇಳಿದ್ರೆ ನಾವಿಲ್ಲಿ ಈ ಬೀಜಗಣಿತದ ಟೈಲ್ಸಿಂದ ನಾವಿಲ್ಲಿ ತುಂಬ್ತಾ ಹೋಗಬೇಕು. ಇದು ಋಣ ಮೈನಸ್ ಎ ಬಿ ಅಂತ ಆಗುತ್ತೆ. ನಂತರ ಋಣ ಬಿ ಗುಣಿಸು ಋಣ ಬಿ ಅನ್ನು ಮಾಡಿದಾಗ ಬಿ ಇಂಟು ಬಿ, ಬಿ ಸ್ಕ್ವೇರ್, ಬಿಯರ ಘಾತ 2 ಆಗುತ್ತೆ. ಋಣ ಚಿಹ್ನೆಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಧನ ಚಿಹ್ನೆ ಬರುತ್ತೆ. ಹಾಗಾಗಿ ನಾವಿಲ್ಲಿ ಧನ ಬಿ ಸ್ಕ್ವೇರಿಂದ ನಾವಿಲ್ಲಿ ಇದನ್ನು ತುಂಬ್ತಾ ಹೋಗ್ತೀವಿ. ಈಗ ಇದನ್ನು ಬರಿತಾ ಹೋಗೋಣ. ನಮಗೆ ಇಲ್ಲಿ ವಿಸ್ತೀರ್ಣವನ್ನು ಒಂದು ಎ ಸ್ಕ್ವೇರ್ ಹಾಗೂ ಒಂದು ಋಣ ಎ ಬಿ ಟೈಲ್ಸ್ ಇದೆ, ಹಾಗೂ ನಂತರ ಇನ್ನೊಂದು ಋಣ ಎ ಬಿ ಟೈಲ್ಸ್ ಇದೆ, ನಂತರ ಪ್ಲಸ್ ಬಿಯರ ಘಾತ 2 ಅಂತ ಹೇಳಿ ಇದೆ. ಇದನ್ನು ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ವಿಸ್ತೀರ್ಣವನ್ನು ಮಾಡಿದಾಗ ಬಂದಿರೋ ಅಂತಹ ಸಮೀಕರಣ. ಈಗ ಇದರ ಬೆಲೆಯನ್ನು ನೋಡೋದಾದರೆ ಎ ಸ್ಕ್ವೇರ್ ಮೈನಸ್ ಎ ಬಿ ಅಂತ ಇದೆ. ಚಿಹ್ನೆಗಳು ಋಣ ಇದ್ದಾಗ ನಾವಿಲ್ಲಿ ಸಂಕಲನವನ್ನು ಮಾಡ್ತೀವಿ ಮತ್ತು ಋಣ ಚಿಹ್ನೆಯನ್ನೇ ಇಡ್ತೀವಿ. ಹಾಗಾಗಿ ಎ ಸ್ಕ್ವೇರ್ ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ ಬರುತ್ತೆ. ಎ ಮೈನಸ್ ಬಿ ಯನ್ನು ವಿಸ್ತರಣೆ ಮಾಡಿದಾಗ ನಮಗೆ ಅದರ ಬೆಲೆ ಎರ ಘಾತ 2 ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ ಬರುತ್ತೆ. ಇದನ್ನೇ ನಾವು ಅಮೂರ್ತ ಹಂತದಲ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಎ ಮೈನಸ್ ಬಿಯರ ಘಾತ 2 ಈಕ್ವಲ್ಸ್ ಅಂದರೆ ನಾವು ಎ ಮೈನಸ್ ಬಿಯನ್ನು ನಾವಿಲ್ಲಿ 2 ಬಾರಿ ಬರಿತಾ ಹೋಗಬೇಕು. ಈಗ ಎ ಮೈನಸ್ ಬಿಯನ್ನು ಎ ಮೈನಸ್ ಬಿ ಜೊತೆ ಗುಣಾಕಾರ ಮಾಡಬೇಕಾಗಿರೋದ್ರಿಂದ ಮೊದಲನೇ ದ್ವಿಪದೋಕ್ತಿಯನ್ನು ಬಿಡಿಸ್ಕೊಂಡು ಎರಡನೇ ದ್ವಿಪದೋಕ್ತಿಯೊಂದಿಗೆ ನಾವು ಗುಣಾಕಾರವನ್ನು ಮಾಡ್ತಾ ಹೋಗೋಣ. ಈಗ ಎ ಗುಣಿಸು ಎ ಅಂತ ಮಾಡಿದ್ರೆ ನಮಗೆ ಎರ ಘಾತ 2 ಅಂತ ಬರುತ್ತೆ. ನಂತರ ಧನ ಎ ಗುಣಿಸು ಋಣ ಬಿ ಯನ್ನು ಮಾಡಿದಾಗ ಋಣ ಎ ಬಿ ಅಂತ ಹೇಳಿ ಬರುತ್ತೆ. ನಂತರ ಋಣ ಬಿ ಗುಣಿಸು ಧನ ಎ ಯನ್ನು ಮಾಡಿದಾಗ ಋಣ ಬಿ ಎ ಅಥವಾ ನಾವು ಅದನ್ನು ಋಣ ಎ ಬಿ ಅಂತಲೂ ಸಹ ಹೇಳ್ತಾ ಹೋಗ್ಬೋದು. ಋಣ ಬಿ ಗುಣಿಸು ಋಣ ಬಿ ಯನ್ನು ಮಾಡಿದಾಗ ನಮಗೆ ಧನ ಬಿ ಸ್ಕ್ವೇರ್ ಬರ್ತಾ ಹೋಗುತ್ತೆ. ಈಗ ಇದರ ಬೆಲೆ ಎರ ಘಾತ 2. ಈಗ 2 ಋಣ ಎ ಬಿಗಳಿದೆ, ಇದನ್ನು ನಾವು ಕೂಡಿದಾಗ ಋಣ 2 ಎ ಬಿ ಬರ್ತಾ ಹೋಗುತ್ತೆ ಪ್ಲಸ್ ಬಿ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ವಿಸ್ತರಣೆ ಮಾಡಿದಾಗ ನಮಗೆ ಎರ ಘಾತ 2 ಋಣ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ ನಮಗೆ ದೊರೀತಾ ಹೋಗುತ್ತೆ. ನಾವೀಗ ಮೂರನೇ ನಿತ್ಯ ಸಮೀಕರಣವನ್ನು ತಗೊಳ್ಳೋಣ. ಸಮೀಕರಣ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಅಂತ ಹೇಳಿದೆ. ನಾವೀಗ ಇದನ್ನು ಉದ್ದ ಮತ್ತು ಅಗಲವಾಗಿ
ಟೈಲ್ಸ್ಗಳನ್ನು ಬಳಸಿ ಜೋಡಿಸ್ಕೊಳ್ತಾ ಹೋಗೋಣ. ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಈ ಆಯತಾಕಾರದ ಟೈಲ್ಸ್ನಲ್ಲಿ ಈ ಬಾಹುವಿನ ಅಳತೆ ಎ ಆಗಿದೆ. ನಮಗೆ ನಂತರ ಬಿ ಬೇಕಾಗಿದೆ. ಈಗ ಚಿಕ್ಕ ಟೈಲ್ಸ್ನಲ್ಲಿ ಈ ಬಾಹುವಿನ ಅಳತೆ ಧನ ಬಿ. ಈಗ ಇದನ್ನು ಉದ್ದ ಅಂತ ತಗೊಳ್ಳೋಣ. ಈಗ ಎ ಮೈನಸ್ ಬಿಯನ್ನು ಅಗಲ ಆಗಿ ತಗೊಳ್ತಾ ಹೋಗೋಣ. ಈ ಬಾಹುವಿನ ಅಳತೆ ಧನ ಎ ಆಗಿದೆ. ಈಗ ನಮಗೆ ಋಣ ಬಿ ಬೇಕಾಗಿದೆ. ನೀಲಿ ಬಣ್ಣದ ಟೈಲ್ಸ್ನಲ್ಲಿ ಈ ಬಾಹುವಿನ ಅಳತೆ ನಮಗೆ ಋಣ ಬಿ ಆಗಿದೆ. ಈಗ ಈ ಅಳತೆಯನ್ನು ಬರೆಯೋಣ. ಧನ ಎ ಪ್ಲಸ್ ಬಿ. ಇದನ್ನು ನಾವಿಲ್ಲಿ ಉದ್ದ ಅಂತ ತಗೊಳ್ಳೋಣ. ಇದರ ಬೆಲೆ ಎ ಮೈನಸ್ ಬಿ ಅಂದರೆ ಅಗಲ. ನಾವೀಗ ಇಲ್ಲಿ ಈ ಉದ್ದ ಮತ್ತು ಅಗಲವನ್ನು ಗುಣಾಕಾರ ಮಾಡ್ತಾ ಇದ್ದೀವಿ. ಗುಣಾಕಾರ ಮಾಡಿ ಈ ವಿಸ್ತೀರ್ಣವನ್ನು ತುಂಬಿದಾಗ ನಮಗೆ ಇದರ ಬೆಲೆ ಸಿಗ್ತಾ ಹೋಗುತ್ತೆ. ಈಗ ಇದು ನೋಡ್ತಾ ಹೋಗೋಣ. ಧನ ಎ ಗುಣಿಸು ಧನ ಎ ಅಂತ ಹೇಳಿದ್ರೆ ನಮಗೆ ಎ ಸ್ಕ್ವೇರ್ ಸಿಗುತ್ತೆ. ಎ ಸ್ಕ್ವೇರ್ ಅಂತ ಹೇಳಿದ್ರೆ ಕೆಂಪು ಬಣ್ಣದ ದೊಡ್ಡ ಚೌಕಾಕಾರದ ಟೈಲ್ಸ್, ಅಂದರೆ ನಾವಿಲ್ಲಿ ಎ ಸ್ಕ್ವೇರ್ ಅನ್ನು ನಾವಿಲ್ಲಿ ತುಂಬ್ತಾ ಹೋಗ್ಬೋದು. ನಂತರ ಧನ ಎ ಗುಣಿಸು ಧನ ಬಿ ಅಂತ ಹೇಳಿದ್ರೆ ಧನ ಎ ಬಿ. ಧನ ಎ ಬಿಯ ಬೆಲೆ ಆಯತಾಕಾರದ ಈ ಟೈಲ್ಸ್. ಈಗ ಇದನ್ನು ಇಲ್ಲಿ ತುಂಬ್ತಾ ಹೋಗೋಣ. ನಂತರ ಋಣ ಬಿ ಗುಣಿಸು ಧನ ಎ ಅಂತ ಹೇಳಿದ್ರೆ ಋಣ ಎ ಬಿ ಆಗುತ್ತೆ. ಋಣ ಎ ಬಿ ಅಂತ ಹೇಳಿದ್ರೆ ನಾವಿಲ್ಲಿ ನೀಲಿ ಬಣ್ಣದ ಆಯತಾಕಾರದ ಟೈಲ್ಸನ್ನು ನಾವಿಲ್ಲಿ ಜೋಡಿಸ್ಬೇಕು. ನಂತರ ಋಣ ಬಿ ಗುಣಿಸು ಧನ ಬಿ ಅಂತ ಹೇಳಿದ್ರೆ ನಮಗಿಲ್ಲಿ ಋಣ ಬಿ ಸ್ಕ್ವೇರ್ ಸಿಗುತ್ತೆ. ಋಣ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ನಾವು ನೀಲಿ ಬಣ್ಣದ ಟೈಲ್ಸನ್ನು ಜೋಡಿಸ್ತಾ ಹೋಗಬೇಕು. ಈಗ ನಮಗಿಲ್ಲಿ ಈ ವಿಸ್ತೀರ್ಣ ತುಂಬಿದೆ, ಹಾಗೂ ಈಗ ಇದರ ಬೆಲೆಯನ್ನು ನಾವೀಗ ಇಲ್ಲಿ ತಿಳಿತಾ ಹೋಗೋಣ. ಈಗ ಇದರ ಬೆಲೆ ಎ ಸ್ಕ್ವೇರ್. ನಂತರ ಇಲ್ಲಿ ಒಂದು ಧನ ಎ ಬಿ ಇದೆ ಮತ್ತು ಇಲ್ಲಿ ಋಣ ಎ ಬಿ ಅಂತ ಇದೆ. ನಮಗಿಲ್ಲಿ ಒಂದು ಶೂನ್ಯ ಜೋಡಿ ಇದೆ. ನಾವೀಗ ಇಲ್ಲಿ ಶೂನ್ಯ ಜೋಡಿನ ಈ ಹಂತದಲ್ಲೇ ತೆಗಿತಾ ಹೋಗ್ಬೋದು. ಆಗ ಉಳಿಯುವಂತಹ ಬಿಲ್ಲೆಗಳು ಧನ ಎ ಸ್ಕ್ವೇರ್, ಇದರ ಬೆಲೆ ಋಣ ಬಿ ಸ್ಕ್ವೇರ್ ಆಗಿದೆ. ಹಾಗಾಗಿ ಕೊಟ್ಟಿರುವ ಸಮೀಕರಣ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಯ ಬೆಲೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿದೆ. ಈಗ ಮೂರನೇ ಸಮೀಕರಣವನ್ನು ಹೇಗೆ ಪ್ರಾತಿನಿಧಿಕ ಹಂತದಲ್ಲಿ ಮಾಡೋದು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಮೂರನೇ ಸಮೀಕರಣ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ. ಮೊದಲಿಗೆ ನಾವು ಇದನ್ನು ಉದ್ದ ಮತ್ತು ಅಗಲಗಳಾಗಿ ಜೋಡಿಸ್ಕೊತಾ ಹೋಗೋಣ. ಎ ಪ್ಲಸ್ ಬಿ ಅಂತ ಹೇಳಿ ಇದೆ. ನಾವು ಹಾಗಾಗಿ ಇಲ್ಲಿ ಚಿಕ್ಕ ಚೌಕಾಕಾರದ ಧನ ಬಿಲ್ಲೆಯನ್ನು ಇಟ್ಕೊತೀವಿ. ಇದನ್ನು ನಾವು ಉದ್ದ ಅಂತ ಪರಿಗಣಿಸೋದಾದರೆ ಇದರ ಬೆಲೆ ಎ ಪ್ಲಸ್ ಬಿ ಆಗುತ್ತೆ. ನಂತರ ಅಗಲ ನಮಗೆ ಎ ಮೈನಸ್ ಬಿ ಬೇಕಾಗಿದೆ. ಇದನ್ನು ನಾವಿಲ್ಲಿ ಧನ ಎ ಅಂತ ತಗೊಳ್ಳೋಣ. ನಂತರ ಇಲ್ಲಿ ಋಣ ಬಿ ಇರೋದ್ರಿಂದ ನಾವು ಚಿಕ್ಕ ಚೌಕಾಕಾರದ ಋಣ ಟೈಲ್ಸನ್ನು ಇಡೋಣ. ಇದರ ಬೆಲೆ ಎ ಮೈನಸ್ ಬಿ ಅಂದರೆ ಎ ಮೈನಸ್ ಬಿ ಇದು ಅಗಲ ಅಂತ ಹೇಳಿ ನಾವಿಲ್ಲಿ ಪರಿಗಣಿಸ್ತಾ ಹೋಗ್ಬೋದು. ಈಗ ನಾವಿಲ್ಲಿ ಈ ವಿಸ್ತೀರ್ಣವನ್ನು ತುಂಬ್ತಾ ಹೋದರೆ ನಮಗೆ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಯ ಉತ್ತರ ದೊರೀತಾ ಹೋಗುತ್ತೆ. ಮೊದಲಿಗೆ ಗುಣಿಸ್ತಾ ಹೋಗೋಣ. ಇಲ್ಲಿ ಧನ ಎ ಗುಣಿಸು ಧನ ಎಯನ್ನು ಮಾಡಿದ್ರೆ ಎ ಇಂಟು ಎ ಸ್ಕ್ವೇರ್ ಬರ್ತಾ ಇದೆ. ಧನ ಎ ಸ್ಕ್ವೇರ್ ಬರ್ತಾ ಇದೆ. ಹಾಗಾಗಿ ನಾವಿಲ್ಲಿ ಒಂದು ಧನ ಎ ಸ್ಕ್ವೇರ್ ಟೈಲ್ಸನ್ನು ಇಡ್ತಾ ಹೋಗ್ತೀವಿ. ನಂತರ ಧನ ಎ ಗುಣಿಸು ಧನ ಬಿ ಅಂತ ಹೇಳಿದ್ರೆ ಎ ಬಿ ಬರುತ್ತೆ. ನಾವು ಹಾಗಾಗಿ ಇಲ್ಲಿ ಈ ಆಯತಾಕಾರದ ಟೈಲ್ಸನ್ನು ಇಡ್ತಾ ಹೋಗಬೇಕು. ನಂತರ ಋಣ ಬಿ ಗುಣಿಸು ಧನ ಎಯನ್ನು ಮಾಡಿದ್ರೆ ಋಣ ಎ ಬಿ ಅಥವಾ ಋಣ ಬಿ ಎ ಅಂತ ಬರುತ್ತೆ. ಹಾಗಾಗಿ ನಾವಿಲ್ಲಿ ಈ ಋಣ ಆಯತಾಕಾರದ ಬಿಲ್ಲೆಯನ್ನು ನಾವಿಲ್ಲಿ ಇಡ್ತಾ ಹೋಗೋಣ. ನಂತರ ಋಣ ಬಿ ಗುಣಿಸು ಧನ ಬಿ ಅಂತ ಹೇಳಿದ್ರೆ ನಮಗೆ ಋಣ ಬಿ ಸ್ಕ್ವೇರ್ ಬರುತ್ತೆ. ಹಾಗಾಗಿ ನಾವೀಗ ಇಲ್ಲಿ ಋಣ ಟೈಲ್ಸನ್ನು ಇಡ್ತಾ ಹೋಗೋಣ. ಈಗ ನಾವೀಗ ಇದನ್ನು ಸಮೀಕರಣ ರೂಪದಲ್ಲಿ ಬರಿತಾ ಹೋದರೆ
ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ. ಅಂದರೆ ನಮಗೆ ಇಲ್ಲಿ ಒಂದು ಎ ಸ್ಕ್ವೇರ್ ಇದೆ. ನಾವಿಲ್ಲಿ ಇನ್ನೊಂದು ಗಮನಿಸ್ತಾ ಹೋಗ್ಬೋದು. ಒಂದು ಧನ ಎ ಬಿ ಮತ್ತು ಒಂದು ಋಣ ಎ ಬಿಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದನ್ನು ನಾವು ಇಲ್ಲಿ ಶೂನ್ಯ ಜೋಡಿ ಅಂತ ಹೇಳಿ ನಾವಿದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಈಗ ಇದರ ಬೆಲೆ ಎ ಸ್ಕ್ವೇರ್ ಮತ್ತು ನಮಗೆ ಇಲ್ಲಿ ಉಳಿಯೋ ಅಂಥದ್ದು ಋಣ ಬಿ ಸ್ಕ್ವೇರ್ ಉಳಿತಾ ಹೋಗುತ್ತೆ. ಹಾಗಾಗಿ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿನ ವಿಸ್ತರಣೆ ಮಾಡಿದಾಗ ನಮಗೆ ಅದರ ಬೆಲೆ ಎಯರ ಘಾತ 2 ಮೈನಸ್ ಬಿಯರ ಘಾತ 2 ಅಂತ ಹೇಳಿ ದೊರೀತಾ ಹೋಗುತ್ತೆ. ಇದನ್ನೇ ನಾವೀಗ ಅಮೂರ್ತ ಹಂತದಲ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಅಂತ ಇದೆ. ನಾವೀಗ ಎರಡನೇ ದ್ವಿಪದೋಕ್ತಿಯನ್ನು 2 ಬಾರಿ ಬರಿತಾ ಹೋಗೋಣ. ಮೊದಲನೇ ದ್ವಿಪದೋಕ್ತಿಯನ್ನು ವಿಂಗಡಿಸಿ 2 ದ್ವಿಪದೋಕ್ತಿಗಳಿಂದ ನಾವಿಲ್ಲಿ ಗುಣಾಕಾರವನ್ನು ಮಾಡಬೇಕಾಗಿದೆ. ಈಗ ಎ ಗುಣಿಸು ಎ ಅಂತ ಹೇಳಿದ್ರೆ ನಮಗೆ ಎಯರ ಘಾತ 2 ಅಂತ ಬರುತ್ತೆ. ನಂತರ ಧನ ಎ ಗುಣಿಸು ಋಣ ಬಿ ಅಂತ ಮಾಡಿದ್ರೆ ಋಣ ಎ ಬಿ ಅಂತ ಹೇಳಿ ಬರುತ್ತೆ. ಇಲ್ಲಿ ಧನ ಬಿ ಗುಣಿಸು ಧನ ಎ ಎನ್ನ ಮಾಡಿದ್ರೆ ಧನ ಬಿ ಎ ಅಥವಾ ನಾವು ಅದನ್ನು ಎ ಬಿ ಅಂತಲೂ ಸಹ ಬರಿತಾ ಹೋಗ್ಬೋದು. ನಂತರ ಧನ ಬಿ ಗುಣಿಸು ಋಣ ಬಿ ಅಂತ ಮಾಡಿದ್ರೆ ನಮಗೆ ಬಿ ಇಂಟು ಬಿ ಬಿ ಸ್ಕ್ವೇರ್ ಬರುತ್ತೆ. ನಂತರ ಧನ ಚಿಹ್ನೆ ಗುಣಿಸು ಋಣ ಚಿಹ್ನೆಯನ್ನು ಮಾಡಿದಾಗ ನಮಗೆ ಇಲ್ಲಿ ಋಣ ಚಿಹ್ನೆನೇ ಬರುತ್ತೆ. ಈಗ ನಮ್ಗೆ ಈಗಾಗಲೇ ಗೊತ್ತಿದೆ ಮೈನಸ್ ಎ ಬಿ ಪ್ಲಸ್ ಎ ಬಿ ಇದ್ದಾಗ ಅದು ಶೂನ್ಯ ಜೋಡಿಗಳು. ಅದನ್ನು ನಾವಿಲ್ಲಿ ನೇರವಾಗಿ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಅದನ್ನು ತೆಗೆದು ಹಾಕ್ಬೋದು ಅಥವಾ ಅದನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ. ಹಾಗಾಗಿ ನಮಗೆ ಉಳಿದಿರೋ ಅಂಥದ್ದು ಎಯರ ಘಾತ 2 ಋಣ ಬಿಯರ ಘಾತ 2 ಅಂತ ಹೇಳಿ ಬರುತ್ತೆ. ಹಾಗಾಗಿ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಯನ್ನು ಮಾಡಿದಾಗ ನಮಗೆ ಎಯರ ಘಾತ 2 ಮೈನಸ್ ಬಿಯರ ಘಾತ 2 ಬರುತ್ತೆ. ಈ ರೀತಿಯಾಗಿ ನಾವು ಪ್ರಾತಿನಿಧಿಕ ಮತ್ತು ಅಮೂರ್ತ ಹಂತದಲ್ಲಿ ನಿತ್ಯ ಸಮೀಕರಣಗಳನ್ನು ಈ ರೀತಿಯಾಗಿ ಬಿಡಿಸಬಹುದು. ವಿಸ್ತರಣಾ ಹಂತ ಬೀಜೋಕ್ತಿಗಳ ಅಪವರ್ತಿಸುವಿಕೆಯನ್ನು ಮಾಡಲು ನಿತ್ಯ ಸಮೀಕರಣಗಳು ಉಪಯೋಗಕ್ಕೆ ಬರುತ್ತದೆ. ಉದಾಹರಣೆಗೆ ಈಗ ಒಂದು ಬೀಜೋಕ್ತಿಯನ್ನು ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 16. ಈ ಬೀಜೋಕ್ತಿಯಲ್ಲಿ ನಾವು ಇದನ್ನು ಹೇಗೆ ನಿತ್ಯ ಸಮೀಕರಣ ರೂಪಕ್ಕೆ ಸರಿದೂಗಿಸುವುದು ಅನ್ನೋದನ್ನು ನಾವೀಗ ತಿಳ್ಕೊತಾ ಹೋಗೋಣ. ನಾವಿಲ್ಲಿ ಬಳಕೆ ಮಾಡ್ತಾ ಇರುವಂತಹ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈ ನಿತ್ಯ ಸಮೀಕರಣದಲ್ಲಿ ಎಡಭಾಗವು ಬೀಜೋಕ್ತಿಯ ರೂಪದಲ್ಲಿದೆ. ಇಲ್ಲಿ ಎನ ಬೆಲೆಗೆ ಬೇಕಾಗಿರುವಂಥದ್ದು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಎನ ಬೆಲೆ ಎಕ್ಸ್ ಆಗಿದೆ ಹಾಗೂ ಬಿಯ ಬೆಲೆ 4 ಅಂತ ಹೇಳಿ ಆಗಿದೆ. ಈಗ ನಾವು ಇದನ್ನು ಇಲ್ಲಿಗೆ ಅನ್ವಯ ಮಾಡ್ತಾ ಹೋಗೋಣ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ಸ್, ಈಗ ಎಯರ ಬೆಲೆ ಎಕ್ಸ್ ಅಂತ ಹೇಳಿದೆ, ಎಕ್ಸರ ಘಾತ 2 ಪ್ಲಸ್ 2 ಇಂಟು ಎನ ಬೆಲೆ ಎಕ್ಸ್ ಗುಣಿಸು ಬಿಯ ಬೆಲೆ 4 ಪ್ಲಸ್ ಬಿನ ಬೆಲೆ 4ರ ಘಾತ 2. ಈಗ ಇದನ್ನು ಸಂಕ್ಷಿಪ್ತಗೊಳಿಸ್ತಾ ಹೋಗೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 4 2 8x ಪ್ಲಸ್ 4 ಗುಣಿಸು 4 ಅಂತ ಹೇಳಿದ್ರೆ 16 ಬರ್ತಾ ಹೋಗುತ್ತೆ. ಇದನ್ನು ಎಯರ ಘಾತ 2 ಪ್ಲಸ್ 2ab ಪ್ಲಸ್ ಬಿಯರ ಘಾತ 2 ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ ನಾವು ಎಕ್ಸರ ಘಾತ 2 ಪ್ಲಸ್ 8x ಪ್ಲಸ್ 16 ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಅಂತ ಹೇಳಿ ನಾವು ಇದನ್ನು ಅಪವರ್ತಿಸಿ ಬರಿತಾ ಹೋಗ್ಬೋದು. ಈ ರೀತಿಯ ಉದಾಹರಣೆಗಳನ್ನು ಸಹ ನಾವು ಮಕ್ಕಳಿಗೆ ನೀಡ್ತಾ ಹೋಗ್ಬೋದು. ಈಗ ಇದಕ್ಕೆ ಸಂಬಂಧಪಟ್ಟಂತಹ ನೈಜ ಜೀವನದ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಮನೆಯ ಹೊರಗುತ್ತಿಗೆ ಸ್ಥಳದ ಜಾಗದಲ್ಲಿರುವಂತಹ ವಿಸ್ತೀರ್ಣವನ್ನು ಹೇಗೆ ಲೆಕ್ಕ ಹಾಕೋದು ಅಂತ ನೋಡ್ತಾ ಹೋಗೋಣ. ಒಬ್ಬ ವ್ಯಕ್ತಿ ತನ್ನ ಮನೆಯ ಮುಂದೆ ಉದ್ದ 20 ಮೀಟರ್ ಉದ್ದ 20 ಮೀಟರ್ ಹಾಗೂ ಅಗಲ 5
ಮೀಟರ್ ಇರುವ ಜಾಗದ ಮೇಲೆ ಟೈಲ್ಸ್ಗಳನ್ನು ಹಾಕಬೇಕಾಗಿದೆ ಅಂತ ಅಂದ್ಕೊಳ್ತಾ ಹೋಗೋಣ. ಹಾಗಾದರೆ ಅವನು ಉದ್ದವನ್ನು ಕಂಡುಹಿಡಿಬೇಕಾದ್ರೆ ಉದ್ದ ಈಕ್ವಲ್ಸ್ 20 + 5 ಮೀಟರ್ ಅಂತ ಹೇಳಿ ಇದನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕ್ತಾ ಹೋಗ್ಬೋದು. ಅಂದರೆ ಇದನ್ನು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ 20 + 5 ಸೇರಿಸಿದಾಗ ನಮಗಿಲ್ಲಿ 25 ಆಗುತ್ತೆ. ಅದನ್ನು ಹೋಲ್ ಸ್ಕ್ವೇರ್ ಅಂದರೆ ಅದರ ಘಾತ 2 ಕಂಡಿಡಿದ್ರೆ ಅವನಿಗೆ ಅಲ್ಲಿ 625 ಚದರ ಮೀಟರ್ ಅಂತ ಹೇಳಿ ವಿಸ್ತೀರ್ಣದ ಟೈಲ್ಸ್ಗಳನ್ನು ಹಾಕಬೇಕು ಅಂತ ಹೇಳಿ ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ನಿತ್ಯ ಸಮೀಕರಣವನ್ನು ಬಳಸಿ ಬೀಜೋಕ್ತಿಗಳನ್ನು ಸರಳ ರೂಪದಲ್ಲಿ ಬಿಡಿಸಬಹುದು. ಮೌಲ್ಯಮಾಪನ. ಈಗ ಈ ಪ್ರಶ್ನೆಗಳನ್ನು ಕೇಳುವುದರ ಮೂಲಕವೂ ಸಹ ನಾವಿಲ್ಲಿ ಮೌಲ್ಯಮಾಪನವನ್ನು ಮಾಡಬಹುದು. 399ರ ಘಾತ 2 ಇದನ್ನು ನಿತ್ಯ ಸಮೀಕರಣದ ಸಹಾಯದಿಂದ ಕಂಡುಹಿಡಿಯಿರಿ. ಎರಡನೇ ಪ್ರಶ್ನೆ 198ರ ಘಾತ 2 ಇದನ್ನು ನಿತ್ಯ ಸಮೀಕರಣ ರೂಪದಲ್ಲಿ ಬಿಡಿಸಿರಿ. ಮೂರನೇ ಪ್ರಶ್ನೆ ಆಯತಾಕಾರದ ಪೆಟ್ಟಿಗೆಯ ಉದ್ದ x + 9y ಮತ್ತು ವಿಸ್ತೀರ್ಣವು x² + 12xy + 27y² ಆಗಿದೆ. ಹಾಗಾದರೆ ಅಗಲವನ್ನು ಕಂಡುಹಿಡಿಯಿರಿ. ಈ ರೀತಿಯ ಪ್ರಶ್ನೆಗಳನ್ನು ನಾವು ಮೌಲ್ಯಮಾಪನಕ್ಕೆ ಕೇಳಬಹುದು. ಹಾಗೂ ಈ ಹಂತದಲ್ಲಿ ಪಠ್ಯಪುಸ್ತಕದ ಅಭ್ಯಾಸವನ್ನು ಸಹ ನಾವು ಮಾಡಿಸಬಹುದು. ಹಾಗೂ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತಹ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳು ಈ ರೀತಿಯಾಗಿವೆ. ಈಗ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಕೆಲವು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರುತ್ತದೆ. ಆ ತಪ್ಪು ಪರಿಕಲ್ಪನೆಗಳನ್ನು ಆರಂಭದಲ್ಲಿಯೇ ಗುರುತಿಸಿ ಸರಿಪಡಿಸಿದರೆ ಮುಂದಿನ ಗೊಂದಲಗಳನ್ನು ಕಡಿಮೆ ಮಾಡಬಹುದು. ಈಗ ಆ ಕೆಲವು ತಪ್ಪು ಪರಿಕಲ್ಪನೆಗಳ ಪಟ್ಟಿ ಈ ಕೆಳಗಿನಂತಿದೆ. ಮೊದಲಿಗೆ ನಿತ್ಯ ಸಮೀಕರಣವನ್ನು ಬಿಡಿಸುವಾಗ ಬೀಜೋಕ್ತಿಗಳ ಅಪವರ್ತನವನ್ನು, ಗುಣಾಕಾರ ಮತ್ತು ಭಾಗಾಕಾರವನ್ನು ವಿಸ್ತೀರ್ಣ ವಿಧಾನದಲ್ಲಿ ಕಲಿತಿರುವುದು ತುಂಬ ಮುಖ್ಯವಾಗುತ್ತದೆ. ನಂತರ ವಿಸ್ತೀರ್ಣ ವಿಧಾನದಲ್ಲಿ ಸಮೀಕರಣವನ್ನು ಬೀಜ ಪದಗಳನ್ನು ಉಪಯೋಗಿಸಿ ಪರಿಚಯಿಸುವಾಗ ವಿಸ್ತೀರ್ಣ ವಿಧಾನದಲ್ಲಿ ಋಣಾತ್ಮಕ ಬೀಜೋಕ್ತಿಗಳನ್ನು ಭರ್ತಿ ಮಾಡುವುದು ಕೇವಲ ಮೂರ್ತ ವಿಧಾನದಲ್ಲಿ ಪ್ರತಿನಿಧಿಸಲು ಮಾತ್ರ. ವಾಸ್ತವವಾಗಿ ಋಣಾತ್ಮಕ ಅಳತೆ ಎಂಬುದಿಲ್ಲ. ಕೇವಲ ವಿಸ್ತೀರ್ಣ ವಿಧಾನದಲ್ಲಿ ಗುಣಲಬ್ಧವನ್ನು ಕಂಡುಹಿಡಿಯಲು ಬೇಕಾಗಿರುವ ಜಾಗವನ್ನು ಭರ್ತಿ ಮಾಡಲು ಮಾತ್ರ ಋಣಾತ್ಮಕ ಟೈಲ್ಸ್ಗಳನ್ನು ಪ್ರಾತಿನಿಧಿಕವಾಗಿ ಜೋಡಿಸುತ್ತೇವೆ ಎಂಬುದನ್ನು ಶಿಕ್ಷಕರು ತರಗತಿಯಲ್ಲಿ ಮನದಟ್ಟು ಮಾಡುವುದು ಅತ್ಯಗತ್ಯವಾಗಿದೆ. ನಂತರ ಬೀಜೋಕ್ತಿಗಳ ಸಮೀಕರಣವನ್ನು ಬಿಡಿಸುವಾಗ ಋಣಾತ್ಮಕ ಪದಗಳ ಜೊತೆ ಋಣಾತ್ಮಕ ಚಿಹ್ನೆ ಬಂದರೆ ಚಿಹ್ನೆಯನ್ನು ಅನ್ವಯ ಮಾಡುವುದರಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರುವುದು ಒಳ್ಳೆಯದು. ಅದಕ್ಕೆ ಹೆಚ್ಚಿನ ಅಭ್ಯಾಸವನ್ನು ಶಿಕ್ಷಕರು ತರಗತಿಯಲ್ಲಿ ಅಮೂರ್ತ ಹಂತದಲ್ಲಿ ಮಾಡಿಸುವುದು ಉತ್ತಮ. ನೆನಪಿಡಿ, ವಿದ್ಯಾರ್ಥಿಗಳು ಈ ನಿಯಮಗಳನ್ನು ತಿಳಿದಿರುವುದು ಅಗತ್ಯವಾಗಿದೆ. ಈಗ ಕಲಿಕೋಪಕರಣದ ಮಿತಿಗಳನ್ನು ತಿಳಿತಾ ಹೋಗೋಣ. ನಮಗೆ ಇಲ್ಲಿ ಕಲಿಕೋಪಕರಣಗಳು ಕೇವಲ ಪರಿಕಲ್ಪನೆಯನ್ನು ಮಕ್ಕಳಿಗೆ ರಚನಾತ್ಮಕವಾಗಿ ಕಟ್ಟಿಕೊಳ್ಳಲು ಹಾಗೂ ಪರಿಕಲ್ಪನೆಯ ಮೂಲಭೂತವನ್ನು ಅರ್ಥ ಮಾಡಿಕೊಳ್ಳಲು ಉಪಯೋಗಿಸುವುದು ಸೂಕ್ತ. ಮೊದಲಿಗೆ GKA 2.0ನ ಬೀಜಗಣಿತದ ಟೈಲ್ಸ್ಗಳಲ್ಲಿ 2ಕ್ಕಿಂತ ಹೆಚ್ಚು ಚರಾಕ್ಷರಗಳನ್ನು ಪ್ರತಿನಿಧಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿ GKA 2.0ನ ಬೀಜಗಣಿತದ ಟೈಲ್ಸ್ಗಳಲ್ಲಿ 2 ಬಣ್ಣದ ಹಾಗೂ 3 ವಿವಿಧ ಆಕಾರದ ಟೈಲ್ಸ್ಗಳಿದ್ದು ಕೇವಲ 2 ಚರಾಕ್ಷರಗಳನ್ನು ಅದರ ವರ್ಗವಾಗಿ ಮಾತ್ರ ನಿರೂಪಿಸಲು ಸಾಧ್ಯ. ಇನ್ನೊಂದು ಬಣ್ಣವು ಅದರ ವಿಲೋಮವಾಗಿರುತ್ತದೆ. ಅಲ್ಲದೆ ನಾವು DIY ಕಲಿಕೋಪಕರಣಗಳನ್ನು ಸಹ ಬಳಸುವಾಗ ಅದರ ಆಕಾರ ಹಾಗೂ ಅಳತೆಗಳ ಬಗ್ಗೆ ಗಮನ ಕೊಡುವುದು ತುಂಬ ಮುಖ್ಯ ಆಗುತ್ತೆ. ಇಲ್ಲ ಅಂದರೆ ಮಕ್ಕಳಿಗೆ ಅದರ ಪರಿಕಲ್ಪನೆಯನ್ನೇ ತಪ್ಪಾಗಿ ಗ್ರಹಿಸುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಪರಿಹಾರವಾಗಿ ನಾವು ವಿವಿಧ ಬಣ್ಣದ ಹಾಗೂ ವಿವಿಧ ಆಕಾರದ ಟೈಲ್ಸ್ಗಳನ್ನು ಬಹುಪದೋಕ್ತಿಯನ್ನು ಪ್ರತಿನಿಧಿಸಲು ಬಳಸಬಹುದು.